ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟಿಂದ ನೆಕ್ಸ್ಟ್ ಯಾವ ಅಧಿಸೂಚನೆಗಳನ್ನು ಕರೀತಾರಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಗೌರ್ಮೆಂಟಿಂದ ನೆಕ್ಸ್ಟ್ ನೋಡ್ಬೋದು ಇಲ್ಲಿ 402 PSI ಅಫಿಷಿಯಲ್ ಕೀ ಆನ್ಸರ್ ಇದನ್ನು ಆಗಾಗಲೇ ಬಿಟ್ಟಿದ್ದಾರೆ. ಇದನ್ನಂದರೆ 3 ಅಕ್ಟೋಬರ್ 2024 ಗುರುವಾರದಂದು ಇದನ್ನು ಲಿಸ್ಟ್ ಬಿಟ್ಟಿದ್ದಾರೆ. PSI ಅಫಿಷಿಯಲ್ ಕೀ ಆನ್ಸರ್. ಅದೇ ರೀತಿಯಾಗಿ ನೋಡ್ಬೋದು 2ನೇ ನೋಡ್ಬೋದು 545 PSI ಸೆಲೆಕ್ಷನ್ ಲಿಸ್ಟ್ ಇದು ನೆಕ್ಸ್ಟ್ ಇದನ್ನ ಅಧಿಸೂಚನೆ ಹಾಕವು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಯಾವ ನೆಕ್ಸ್ಟ್ ಗೌರ್ಮೆಂಟಿನ ಅಧಿಸೂಚನೆ ಮಾಡ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ನೋಟಿಫಿಕೇಶನ್ 615 PSI ಕರಿತಾರೋ. ಅದೇ ರೀತಿಯಾಗಿ PCಯನ್ನು 3500 ಮಂದಿನ ಕರಿತಾರೋ. ನೆಕ್ಸ್ಟ್ ಇವು ನೋಟಿಫಿಕೇಶನ್ ಹಾಕಾವು ಇನ್ನು ಸದ್ಯದಲ್ಲಿ. ಇದು ಅದೇ ರೀತಿಯಾಗಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ ಕೂಡ ಅದನ್ನು ಕೂಡ ಇದು ಮಾಡಿದ್ದಾರೆ. ಇನ್ನು ಗೌರ್ಮೆಂಟಿಂದ ಜಾರಿ ಆಗೋದು ಒಂದಿದೆ ಇದು, ಅದಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ಬೋದು ಪ್ರಿಸನ್ ಡಿಪಾರ್ಟ್ಮೆಂಟ್ 2000 ಪೋಸ್ಟ್ ನ್ಯೂ ರಿಕ್ರೂಟ್ಮೆಂಟ್. ಪ್ರಿಸನ್ ಅಂತಂದ್ರೆ ಕಾರಾಗೃಹದ ನೇಮಕ ಐತಿ. ಅಲ್ಲಿ 200 ಪೋಸ್ಟ್ಗಳನ್ನು ಕರಿತಾರೋ. ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು AC ಪ್ರಿಲಿಮ್ಸ್ ರಿಸಲ್ಟನ್ನು ಅದು ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳ ರಿಸಲ್ಟ್ ಕೂಡ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳ್ಯಾರು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 53 ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ HK ಪ್ರೊವಿಷನಲ್ ಲಿಸ್ಟ್ ಇದು ಕೂಡ ಬಾಕಿ ಐತಿ ಅಂತ ಹೇಳ್ಬೋದು. ಇವೆಲ್ಲ ನೆಕ್ಸ್ಟ್ ನೋಟಿಫಿಕೇಶನ್ ಆಯ್ತು, ರಿಸಲ್ಟ್ ಆಯ್ತು, ಎಲ್ಲ ಬಿಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ಬೋದು BMTC ಕಂಡಕ್ಟರ್ RPC ಪ್ರೊವಿಷನಲ್ ಲಿಸ್ಟ್ ಇದು ಒಂದು ಉಳಿದೈತಿ ಈಗ. ಅದೇ ರೀತಿಯಾಗಿ ಮುಂದೆ ನೋಡ್ಬೋದು ಇಲ್ಲಿ 650 ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್. ಇವು ಎಲ್ಲ ಗೌರ್ಮೆಂಟಿಂದ ನೆಕ್ಸ್ಟ್ ಆಗುವಂಥ ನೋಟಿಫಿಕೇಷನ್ಗಳು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 1200 ಸ್ಟಾಫ್ ನರ್ಸ್ ನ್ಯೂ ರಿಕ್ರೂಟ್ಮೆಂಟ್. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು SDA ಸೆಕೆಂಡ್ ಅಡಿಷನಲ್ ಸೆಲೆಕ್ಷನ್ ಲಿಸ್ಟ್ ಇನ್ನು ಸೆಕೆಂಡ್ ಲಿಸ್ಟ್ ಬಿಡ್ತಾನೆ ಅಂತ ಹೇಳ್ಯಾರು. ಇಲ್ಲಿ ನೋಡ್ಬೋದು ಅದೇ ರೀತಿ ಮುಂದೆ ನೋಡ್ಬೋದು ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ನ್ಯೂ ರಿಕ್ರೂಟ್ಮೆಂಟ್. ಆದಾಯ ತೆರಿಗೆಯಲ್ಲಿ ಹೊಸ ಹುದ್ದೆಗಳನ್ನು ಕರಿತಂತ ಅಂದಾರು. ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು SDA ನ್ಯೂ ರಿಕ್ರೂಟ್ಮೆಂಟ್. SDA ನ್ಯೂ ರಿಕ್ರೂಟ್ಮೆಂಟ್ ಆಕೈತೆ ಅಂತ ಹೇಳ್ಯಾರ ಸದ್ಯದಲ್ಲಿ ಇನ್ನು. ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು 400 AE and JE ನ್ಯೂ ರಿಕ್ರೂಟ್ಮೆಂಟ್. ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ಇವೆಲ್ಲ ಗೌರ್ಮೆಂಟಿಂದ ನೆಕ್ಸ್ಟ್ ಆಗುವಂಥ ನೋಟಿಫಿಕೇಷನ್ಗಳು ಆಗಿರ್ತಾವೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಮುಂದೆ ACF RFO ಆ್ಯಂಡ್ DRFO ನ್ಯೂ ರಿಕ್ರೂಟ್ಮೆಂಟ್. ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ಪ್ರೀ ಕೋಚಿಂಗ್ IAS KS SSC ಆ್ಯಂಡ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಫಾರ್ SC ST OBC. ಇದು ಅಪ್ಲಿಕೇಶನ್ ಈಗಾಗ ಸ್ಟಾರ್ಟ್ ಆಗೈತಿ. ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಅದೇ ರೀತಿ ಇಲ್ಲಿ ಮುಂದೆ ನೋಡ್ಬೋದು 2000 ಜೂನಿಯರ್ ಪವರ್ಮ್ಯಾನ್ ಆ್ಯಂಡ್ 400 ಜೂನಿಯರ್ ಸ್ಟೇಟ್ ಅಟೆಂಡೆಂಟ್ ನ್ಯೂ ರಿಕ್ರೂಟ್ಮೆಂಟ್. ಅದೇ ರೀತಿಯಾಗಿ ಮುಂದೆ ನೋಡ್ಬೋದು ಇಲ್ಲಿ PU ಕಾಲೇಜ್ ಲೆಕ್ಚರ್ಸ್ ನ್ಯೂ ರಿಕ್ರೂಟ್ಮೆಂಟ್. ಇದು ಕೂಡ ನೆಕ್ಸ್ಟ್ ನೋಟಿಫಿಕೇಶನ್. ಇವೆಲ್ಲ ಮುಂದೆ ನೋಡ್ಬೋದು ಇಲ್ಲಿ BBMP ಜೂನಿಯರ್ ಕಾಲೇಜ್ ಲೆಕ್ಚರ್ ಆ್ಯಂಡ್ ಸ್ಟಾಫ್ ನರ್ಸ್ ನ್ಯೂ ರಿಕ್ರೂಟ್ಮೆಂಟ್. ಇವು ಗೌರ್ಮೆಂಟಿಂದ ಆಗುವಂಥ ನೆಕ್ಸ್ಟ್ ನೋಟಿಫಿಕೇಷನ್ಗಳಾಗಿರ್ತಾವೆ, ಅದಕ್ಕಾಗಿ ಚೊಲ್ತಾಗಿ ನೋಡ್ಕೋರಿ. ಇಲ್ಲಿ ನೋಡ್ಬೋದು RRB ಗ್ರೂಪ್ D 40,000 ಪೋಸ್ಟ್ಗಳನ್ನು ಕರಿತೀನಿ ಅಂತ ಹೇಳ್ಯಾರು. ರೈಲ್ವೆ ಇಲಾಖೆಯಲ್ಲಿ ಹೊಸ ಈ ವರ್ಷ 40,000 ಪೋಸ್ಟ್ಗಳನ್ನು ಕರಿತಾರೆ ಅಂತ ಅದು ಅಡ್ವಾನ್ಸಾಗಿ ಹೇಳಿದಾರೆ ಅವರು. ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ SBI ಜೂನಿಯರ್ ಅಸೋಸಿಯೇಟ್ 8,000 ಹುದ್ದೆಗಳನ್ನು ಕರೀತಾರೋ. ಅದೇ ರೀತಿಯಾಗಿ ಅಲ್ಲಿ ನೋಡ್ಬೋದು RBI ಆ್ಯಂಡ್ LIC ಅಸಿಸ್ಟೆಂಟ್ 12,000 ನ್ಯೂ ರಿಕ್ರೂಟ್ಮೆಂಟ್. 12,000 ಆ್ಯಂಡ್ RBI ಅಂತ LICಯಲ್ಲಿ ಕರಿತಂತ ಹೇಳ್ಯಾರು. ಈ ರೀತಿಯಾಗಿ ಗೌರ್ಮೆಂಟಿಂದ ನೆಕ್ಸ್ಟ್ ಆಗುವಂಥ ಅಧಿಸೂಚನೆಗಳಾಗಿರ್ತಾವೆ. ಮತ್ತು ಇದರ PDF ಬೇಕಾದರೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.